1 ಲಕ್ಷದ ಒಳಗಡೆ ಎಷ್ಟು ಗಾಡಿ ಸಿಗುತ್ತೆ ಸರ್? 8 ಗಾಡಿ ಇದೆ ಸರ್. 60,000 ತಗೋಬರ್ರಿ, ಓಮ್ನಿ ತಗೋಗಿ ಸರ್. ಹಾಗೆ ನ್ಯಾನೋ ಸರ್ ನ್ಯಾನೋ ಯಾರಾದ್ರೂ ಮನೆದು ಪಾರ್ಕಿಂಗ್ ಇಲ್ಲ ಅಂದ್ರೆ ಬರೀ 65,000 ಕೊಡಿ ನ್ಯಾನೋ ತಗೋಗಿ ಸರ್. ಹಾಗೆ ಆಲ್ಟೋ ಸರ್? ಸರ್ 1,20,000 ಕೊಟ್ಟು ಆಲ್ಟೋ ತಗೋಗಿ ಸರ್. ಇಂಡಿಕಾ ಸರ್? ಸರ್ 95,000 ಕೊಡಿ, 6 ಮಂತ್ ಇಂಜಿನ್ ವ್ಯಾರಂಟಿ ಸಮೇತ ಟಾಪ್ ಅಂಡ್ ಮಾಡಲ್ ಇಂಡಿಕಾ ಎತ್ಕೋಗಿ ಸರ್. ಸರ್ ಗೆಟ್ಸ್ ನೋಡೋರ್ಗೆ ಎಷ್ಟು ಗಾಡಿ ಇದೆ ಸರ್? 5 ಗಾಡಿ ಇದೆ ಸರ್. 1,35,000, 1,45,000, 1,35,000, 1,55,000 ಸರ್. ಸರ್ ತುಂಬಾ ಜನ ಕೇಳೋ ಪೋಲೋ ಇದೆಯಲ್ಲ ಸರ್ ಬರೀ 7,85,000 ಕೊಡ್ತೀನಿ ಸರ್. ಇನ್ನೊಂದು ಸರ್ ಸರ್ 13 ಮಾಡಲ್ 7,10,000 ಕೊಡ್ತೀನಿ ಸರ್. ಸರ್ 13 ಮಾಡಲ್ ಬಿಟ್ಟು 1,75,000 ಕೊಡ್ತೀನಿ ಸರ್. ಈ ಸರ್ತಿ ಫಿಯೆಸ್ಟಾಗಳ ಜಾತ್ರೆನೇ ಮಾಡ್ತಿದ್ದೀರಾ? 15 ಫಿಯೆಸ್ಟಾ ಇದೆ ಸರ್. 1,35,000 ಕೊಡಿ ಫಿಯೆಸ್ಟಾ ತಗೋಗಿ ಸರ್. ಸರ್ 1,65,000 ಕೊಡಿ ವರ್ನಾ ತಗೋಗಿ ಸರ್. ಸರ್ 1,80,000 ಕೊಡಿ ವರ್ನಾ ತಗೋಗಿ ಸರ್. ಸರ್ 11 ಮಾಡಲ್ ಫಿಯೆಸ್ಟಾ 1,95,000 ಕೊಡಿ ಫಿಯೆಸ್ಟಾ ತಗೋಗಿ ಸರ್. ಸರ್ 1,09 ಮಾಡಲ್ ಫಿಯೆಸ್ಟಾ 1,70,000 ಕೊಡಿ ತಗೋಗಿ ಸರ್. ಸರ್ 11 ಮಾಡಲ್ ಫಿಯೆಸ್ಟಾ 7 ಲಕ್ಷ ಕೊಡಿ ಫಿಯೆಸ್ಟಾ ತಗೋಗಿ ಸರ್. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ರಮದಿನಿ ಮತ್ತೊಂದು ಸರ್ತಿ ಕರ್ನಾಟಕ ಕಾರ್ಸ್ ಬಂದಿದ್ದೀನಿ. 1 ಮಂತ್ 1.5 ಮಂತ್ ಆಯ್ತು. ಸೊ ಇವಾಗ 2 ಲಕ್ಷದ ಒಳಗಡೆ ಯಾರು ಕಾರ್ ನೋಡ್ತಿದ್ದಾರೆ, ಬಿಸ್ಲಲ್ಲೂ ವಿಡಿಯೋ ಮಾಡ್ತಿದ್ದೀವಿ. ಅಂಡ್ ಬಿಸ್ಲಲ್ಲೂ ಕಸ್ಟಮರ್ ಬಂದಿದ್ದಾರೆ. ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ ಎಷ್ಟು ಕಸ್ಟಮರ್ ಬಂದಿದ್ದಾರೆ ಅಂತ ನೋಡ್ಬೋದು. ಇಲ್ಲೂ ಕಸ್ಟಮರ್ ನೋಡಕ್ ಬಂದ್ರೆ ಅಲ್ಲೂ ತೋರಿಸ್ಬೇಡಿ ಸರ್. ಇವಾಗ ಗಾಡಿ ನೋಡೋಕೋ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಚಾನಲ್. ಕಸ್ಟಮರ್ ಬರ್ತಿದ್ದಾರೆ, ಪ್ರೈಸ್ ಕೊಡ್ತಿದ್ದೀರಾ ಅಂತ ಹೇಳ್ಬೋದು. 2 ಲಕ್ಷದ ಒಳಗಡೆ ಎಷ್ಟು ಗಾಡಿ ನೋಡೋದು? ಸರ್ ಆಲ್ಮೋಸ್ಟ್ 40 ಗಾಡಿ ಸರ್. 2 ಲಕ್ಷದ ಒಳಗಡೆ 40 ಗಾಡಿ. ಹೌದು ಸರ್. ಈ ಸರ್ತಿ ಫೋರ್ಡ್ ಫಿಯೆಸ್ಟಾ ತುಂಬಾ ತಂದಿದ್ದೀರಾ ಸರ್? ತುಂಬಾ ತಂದಿದ್ದೀವಿ. ಯಾಕಂದ್ರೆ ನಿಮ್ ಖರ್ಚಿ 1 ತಿಂಗಳಾಗಿದೆ ಸರ್. ಯಾಕಂದ್ರೆ ನಮ್ ಉತ್ತರ ಕರ್ನಾಟಕದವರಿಂದ ಬಂದು ಹುಬ್ಳಿ, ರಾಯಚೂರು, ಧಾರವಾಡ, ಶಿವಮೊಗ್ಗ, ಹಾಸನ, ಬಳ್ಳಾರಿ, ವಿಜಯನಗರ, ದಾವಸ್ಪೇಟೆ, ಚಿಕ್ಕಮಂಗ್ಳೂರು ಎಲ್ಲಾ ಜಾಗದಿಂದ ಬಂದು ಎಲ್ಲ ಗಾಡಿ ಬಂದಾಗಿಲ್ಲ ಸರ್. ಸ್ಟಾಕ್ ಎಲ್ಲ ಖಾಲಿ ಮಾಡ್ಬಿಡ್ತಿದ್ರು. ಅದಕ್ಕೋಸ್ಕರ ಈ ಸತಿ ಫುಲ್ ಸ್ಟಾಕ್ ತುಂಬಿಸ್ಕೊಬಿಟ್ಟು ನಿಮ್ಗೆ ಕರ್ಸಿದೀವಿ ಸರ್. ಎಷ್ಟು ಗಾಡಿ ನೋಡ್ತಾರೆ ನೋಡಿ ಫಿಯೆಸ್ಟಾಗಳು? ಫಿಯೆಸ್ಟಾ ಗಾಡಿ ಸರ್ ಯಾವ ಗಾಡಿ ಬೇಕಾದ್ರೂ ಇದೆ ಸರ್. ಫಿಯೆಸ್ಟಾ ಇದೆ, ಪೋಲೋ ಇದೆ, ಆಲ್ಟೋ 800 ಇದೆ, ಚೌಲಿಟ್ ಬೀಟ್ ಇದೆ, ಗೆಟ್ಸ್ಗಳಿದೆ, ವ್ಯಾಗನರ್ಗಳಿದೆ, ಮತ್ತೆ ಸ್ಪಾರ್ಕ್ಗಳಿದೆ. ಯಾವ ಗಾಡಿ ಬೇಕಾದ್ರೂ ಕಸ್ಟಮರ್ ನಾವು ಕೊಡ್ತೀವಿ ಸರ್. ಗಾಡಿ 1 ಲಕ್ಷದ ಒಳಗಡೆ ಎಷ್ಟು ನೋಡಕ್ ಸಿಗುತ್ತೆ ಸರ್? 1 ಲಕ್ಷದ ಒಳಗಡೆ ಒಂದು 8 ಗಾಡಿ ಇದೆ ಸರ್ ಇವತ್ತು. 2 ಲಕ್ಷದ ಒಳಗಡೆ ಸರ್ ಒಂದು 40 ಗಾಡಿ ಇದೆ ಸರ್. 3 ಲಕ್ಷದ ಒಳಗಡೆ ಸರ್ ಒಂದು 2-3 ಗಾಡಿ ಇದೆ ಸರ್ ಅಷ್ಟೇ. 4 ಲಕ್ಷ ಕೇಳೋದಿಲ್ಲ ನಾನು ಸರ್. ಯಾಕಂದ್ರೆ ನಂತವ ಬರೋದು ಎಲ್ಲ ಲೋ ಬಜೆಟ್ ಫ್ಯಾಮಿಲಿದವರು, ಲೋ ಬಜೆಟ್ ಅಲ್ಲಿ ಬರೋದು ಸರ್ ಗಾಡಿಗಳು. ಅದಕ್ಕೋಸ್ಕರ ಎಲ್ಲ ಲೋ ಬಜೆಟ್ ಅಲ್ಲಿ ತಗೊಬರ್ತೀನಿ. ಕಸ್ಟಮರ್ ಲೋ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ನಾನು. ಸೊ ಇವಾಗ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಸರ್? 12 ಅಬೋ ಗಾಡಿ ತಗೊಂಡ್ರೆ ಕಸ್ಟಮರ್ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಸೂಪರ್ ಸರ್. ಟೋಟಲ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಒಂದು 45 ಗಾಡಿ ಇದೆ ಸರ್ ಇವತ್ತು. 45-50 ಗಾಡಿ ಸ್ಟಾಕ್ ಇದೆ ಸರ್ ಇವತ್ತು. ಓಕೆ, ಇಂಟೀರಿಯರ್ ಎಲ್ಲ ತೋರಿಸಿದೀನಿ ನಿಮ್ಗೆ, ನೋಡಬಹುದು. ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ. ಫಿಯೆಸ್ಟಾಗಳು ನೋಡಬಹುದು, ಗೆಟ್ಸ್ ನೋಡಬಹುದು. ಯಾವ ಗಾಡಿ ಬೇಕು ಆ ಗಾಡಿ ಸಿಗುತ್ತೆ. ಅಂಡ್ ಇವಾಗ ಪ್ರೈಸಿಂಗ್ ಹೋಗೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ನಿಮ್ಗೊಂದು 60,000 ಇದೆ ಸರ್. ಫಿಯೆಸ್ಟಾ ಈ ಸತಿ ಯಾಕೆ ತರಿಸಿದೀನಿ ಅಂದ್ರೆ ಸರ್, ನಿಮ್ ಯೂಟ್ಯೂಬ್ ಚಾನಲ್ ಹಿಡ್ಕೊಂಡ್ಬಿಟ್ಟು ಪಾಪ ಹೋದ್ ಸತಿ ಕಮ್ಮಿ ಅವ್ರದ್ದು 25-30 ಜನ ಬಂದಿದ್ರು ಸರ್. ಫಿಯೆಸ್ಟಾಗಳೇ ಬೇಕಂತ ಉತ್ತರ ಕರ್ನಾಟಕದವ್ರೆ. ಅದಕ್ಕೋಸ್ಕರ ಅವ್ರಿಗೆ ಏನ್ ಬಜೆಟ್ ಅಲ್ಲಿ ಬೇಕು, ಅವ್ರ ಸರ್ಟಿಫಿಕೇಶನ್ ಕಸ್ಟಮರ್ಗೆ ಹೆಂಗಾಗುತ್ತೆ ಅಂತ ಗಾಡಿ ನಾನು ತರಿಸ್ಬಿಟ್ಟು ಕೊಡ್ತೀನಿ ಸರ್. ಯಾಕಂದ್ರೆ ಕಸ್ಟಮರ್ಗಳು ಕಮ್ಮಿ ಪ್ರೈಸ್ ಅಲ್ಲಿ ಇರಬೇಕು, ಒಳ್ಳೆ ಮೈಲೇಜ್ ಗಾಡಿ ಇರಬೇಕು, ಸರ್ವಿಸಿಗೆ ಹೋದ್ರೆ ಕಮ್ಮಿ ರೇಟ್ ಅಲ್ಲಿ ಸರ್ವಿಸ್ ಆಗ್ಬೇಕು ಕಸ್ಟಮರ್ಗಳಿಗೆ ಅಂತ ಗಾಡಿ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಬಂದು ಗಾಡಿ ತಗೋತಾರೆ ಸರ್ ಕಸ್ಟಮರ್ಗಳು. ಓಕೆ, ಹಾಗೆ ಹೇಳ್ದಂಗೆ ನಿಮ್ಗೆ ಬಿಸ್ಲಲ್ಲೂ ಜನ ಕಸ್ಟಮರ್ ತಗೊಳ್ತಿದಾರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ವಿಡಿಯೋ ಹಾಕಿರ್ತೀನಿ ಕಸ್ಟಮರ್ ರಿವ್ಯೂ ಯಾವ ತರ ಇದೆ ಅಂತ. 2 ಕಸ್ಟಮರ್ ಗಾಡಿ 3 ಗಾಡಿ ಸೇಲ್ ಆಗಿತ್ತು, 2 ರಿವ್ಯೂ ತಗೊಂಡಿದ್ದೇನೆ ನಾನು. ಯಾಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ, ನೀವು ನೋಡೋದಿಲ್ಲ, ಅದಕ್ಕೆ 2 ಹಾಕಿರೋದು. ಅಂಡ್ ಬಂದ್ ನೋಡಿ, ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಅಡ್ರೆಸ್ ಸರ್ ಹೇಳಿ ಸರ್? ನಮ್ಮ ಅಡ್ರೆಸ್ ಎಲ್ಲೂ ದೂರ ಇಲ್ಲ ಸರ್. ನ್ಯಾಂಡಳಿ ಸಿಗ್ನಲ್ ಇಂದ ನಾಗರಬಾವಿ ಸರ್ವಿಸ್ ರೋಡ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದ ಸರ್ವಿಸ್ ರೋಡ್ ಅಲ್ಲಿ ನಮ್ಮ ಆಫೀಸ್ ಇದೆ ಸರ್. ಮತ್ತೊಮ್ಮೆ ನಾಗರಬಾವಿ ಕಡೆಯಿಂದ ಬಂದ್ರೆ ನ್ಯಾಂಡಳಿ ಸರ್ವಿಸ್ ರೋಡ್ ಅಲ್ಲಿ ಸ್ಕೈ ವಾಕ್ ಸಿಗುತ್ತೆ. ಅಲ್ಲಿಂದ 100 ಮೀಟರ್ ಹಂಗೆ ಡೌನ್ ಕೇಳಿದ್ರೆ ಲೆಫ್ಟ್ ಅಲ್ಲ ನಮ್ಮ ಆಫೀಸ್ ಸಿಗುತ್ತೆ ಸರ್ ಕಸ್ಟಮರ್ಗಳಿಗೆ. ಓಕೆ, ಸೂಪರ್. ಅಂಡ್ ಇಲ್ಲ ವಿಡಿಯೋ ಸ್ಟಾರ್ಟ್ ಮಾಡಬೇಡ ಸರ್? ಖಂಡಿತ ಸರ್, ಬರೀ ಸರ್ ಮಾಡೋಣ. ಬಹಳ ಬಿಸಿಲಿದೆ, ಮಾಡ್ಬೇಡ. ಅದಕ್ಕೆ ನೋಡಬಹುದು ಶೇಡ್ ಹಾಕ್ಸೋದೀನಿ, ಕ್ಯಾಪ್ ಹಾಕೊಂಡಿದ್ದೀನಿ. ಪಾಪ ಬಿಸಿಲಲ್ಲಿ ಮಾಡ್ತಿದ್ದಾರೆ ನಿಮ್ಗೋಸ್ಕರ. ಅಂಡ್ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾರು ಕಾರ್ ನೋಡ್ತಿರೋ ಅವ್ರಿಗೆ ಶೇರ್ ಮಾಡ್ಲೇಬೇಕು ನೀವು ವಿಡಿಯೋ. ಸರ್ ಮತ್ತೊಮ್ಮೆ ನಿಮ್ಗೆ ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದಿಂದ ಗಾಡಿ ತಗೋಗಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕರ್ನಾಟಕ ಕಾರ್ಸ್ ಅಂತ, ಅದ್ರ ಚೆಕ್ ಮಾಡ್ಕೊಳ್ಳಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ ಕರ್ನಾಟಕ ಕಾರ್ಸ್ ಅಂತ. ಆ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಂಡ್ ಕೆಳಗಡೆ ಅವ್ರ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಯೂಟ್ಯೂಬ್ ಚಾನಲ್ಗೆ ಹೋಗ್ತಾರೆ. ಅಂಡ್ ಇದು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ, ಅಲ್ಲೂ ನೀವು ಫಾಲೋ ಮಾಡ್ಬೋದಾಗಿರುತ್ತೆ. ಅಂಡ್ ಅಪ್ಡೇಟ್ ಹೊಸ ಗಾಡಿ ಅಪ್ಡೇಟ್ ಏನು ಬರುತ್ತೆ ಅಲ್ಲೂ ಸಿಗುತ್ತೆ ನಿಮಗೆ. ಅಂಡ್ ಅವ್ರನ್ನೂ ಫಾಲೋ ಮಾಡಿ, ನಮ್ಮ ಚಾನಲ್ ಇದೆ, ನಮ್ದು ಫಾಲೋ ಮಾಡಿ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಬರೀ ಸರ್. ಸರ್, ಕರ್ನಾಟಕ ಕಾರ್ಸ್ ಅಲ್ಲಿ ಯಾವತ್ತು ಬಂದ್ರು 1, 2, 3 ಗಾಡಿ ಡೆಲಿವರಿ ಹೋಗ್ತಿದೆ. ಇವಾಗ ನೋಡ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದೇ ಗಾಡಿ ಡೆಲಿವರಿ ಕಸ್ಟಮರ್ ರಿವ್ಯೂ ತಗೊಂಡಿದ್ದೀನಿ. ಇವಾಗ 3 ಗಾಡಿ ತಗೊಳ್ತಿದ್ದೀನಿ. ಹೆಂಗೆ ಸರ್ ಇದು? ಸರ್, ನಮ್ಮ ಆಫೀಸಲ್ಲಿ ದಿಸಕ್ಕೆ 2-3 ಗಾಡಿ ಯಾವತ್ತು ಡೆಲಿವರಿ ಹೋಯ್ತಿರೋ ಸರ್. ಇವತ್ತು I-20 ಡೆಲಿವರಿ ಹೋಯ್ತಿದೆ, ಪುಂಟೋ ಡೆಲಿವರಿ ಹೋಯ್ತಿದೆ, ಮತ್ತೆ ಸ್ವಿಫ್ಟ್ ಡೆಲಿವರಿ ಹೋಯ್ತಿದೆ. ಕಸ್ಟಮರ್ ತಗೊಂಡು ನೀವು ರಿವ್ಯೂ ತಗೋಬಹುದು ಸರ್. ತಗೊಳ್ಳಿ, ಮಾತಾಡಿ ಸರ್. ನಮಸ್ಕಾರ ರೀ, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ. ಅಂಡ್ ಹುಬ್ಳಿ ಅಲ್ರಿ? ಹುಬ್ಳಿ. ಸೊ ಹೆಂಗ ಅನಿಸ್ತ್ರಿ? ಎಲ್ಲಿಂದ ಬಂದ್ರಿ? ನಾನು ಹುಬ್ಳಿ ಉತ್ತರ ಕರ್ನಾಟಕ ಬಂದಿದೆ. ಸೊ ರೆಫರೆನ್ಸ್ ನಮಗೆ ಆನ್ಲೈನ್ ಸಿಗಿದೆ ಇನ್ಸ್ಟಾಗ್ರಾಮ್ ಇಂದ. ಓಕೆ. ಸೊ ಕಾರ್ ಸೀಸ್ ನೋಡಿದೆ, ಟ್ರಯಲ್ ಮಾಡಿದೆ, ಗುಡ್ ರೆಸ್ಪಾನ್ಸ್ ಅದಾವ. ಮತ್ತು ಕಂಡೀಷನ್ಸ್ ಗಾಡಿ ವೆರಿ ಗುಡ್, ರೆಸ್ಪಾನ್ಸ್ ಕೊಡ್ತಾರೆ. ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಗುಡ್. ಓಕೆ. ಸೊ ಪ್ರೈಸಿಂಗ್ ಆಲ್ಸೋ ವೆರಿ ಗುಡ್. ಇಟ್ಸ್ ಎಕನಾಮಿಕಲಿ ಕಂಪೇರ್ಡ್ ಟು ಅದರ್ ಮಾರ್ಕೆಟ್. ಓಕೆ. ಇನ್ ಫುಲ್ ಬೆಂಗಳೂರು ಓನ್ಲಿ. ಪ್ರೈಸಿಂಗ್ ಎಷ್ಟಕ್ಕೆ ತಗೊಂಡ್ರಿ ಸರ್? 256 ಆಗಿದೆ ನಮ್ದು. 256. ಎಸ್. ಓಕೆ, ಕಂಗ್ರ್ಯಾಚುಲೇಷನ್ ಸರ್. ಹ್ಯಾಪಿ ಡ್ರೈವಿಂಗು. ಓಕೆ, ಥ್ಯಾಂಕ್ ಯು.
i20 ಒಂದು ನೋಡಿದ್ರೆ ಉತ್ತರ ಕರ್ನಾಟಕದ ಬಂದು ತಗೊಂಡೋದ್ರು. ಇವಾಗ ಮತ್ತೊಂದು ಸ್ವಿಫ್ಟ್ ಡಿಲಿವರಿ ಹೋಗ್ತಿದೆ VXI. ಸರ್ ಹೇಳಿ ಸರ್. ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಎಲ್ಲ ಬರೋದು ನಮ್ಮ ಉತ್ತರ ಕರ್ನಾಟಕದಿಂದ ಸರ್. ಈ ಶಿವಮೊಗ್ಗ ಆಗಲಿ, ರಾಯಚೂರು ಆಗಲಿ, ಹುಬ್ಳಿ ಆಗಿದೆ, ವಿಜಯನಗರ ಆಗಲಿ, ಮತ್ತೆ ಹೊಸಪೇಟೆ ಆಗಲಿ, ಬಳ್ಳಾರಿ ಆಗಲಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನಿಂದ ಬರ್ತಾರೆ ಸರ್. ಸರ್ ಯಾಕೆ ಸರ್ ಕಸ್ಟಮರ್ ದುಡ್ಡು ಕೊಟ್ಟರೆ ಅಲ್ಲೂ ಗಾಡಿ ಸಿಗೋ ಸರ್? ಯಾಕೆ ಸರ್ ಅಲ್ಲಿ ಬಿಟ್ಟು ಬೆಂಗಳೂರು ಕರ್ನಾಟಕ ಕಾರ್ಸಲ್ಲಿ ತಗೊಳ್ತಾರೆ ಸರ್? ಅವ್ರ ಬಜೆಟ್ ತಕ್ಕಂತೆ ಗಾಡಿ ಕೊಡ್ತೀವಿ ಸರ್ ನಾವು. ಅವ್ರು ಏನು ಪ್ರೈಸಲ್ಲಿ ಬೇಕು ಆ ಪ್ರೈಸಲ್ಲಿ ಗಾಡಿ ಕೊಡ್ತೀವಿ. ಒಳ್ಳೆ ಗಾಡಿ ಕೊಡ್ತೀವಿ, ವಿತ್ ಇಂಜಿನ್ ವ್ಯಾರಂಟಿ ಕೊಡ್ತೀವಿ, ವಿತ್ ಕಸ್ಟಮರ್ ತಗೊಂಡು ರಿವ್ಯೂ ತಗೋಬೋದು ಸರ್ ನೀವು. ಸರ್ ತಗೊಳ್ಳಿ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಸರ್. ಚಿಕ್ಕಬಳ್ಳಾಪುರದಿಂದ ಹೆಂಗ್ ಗೊತ್ತಾಯ್ತು ಸರ್ ಕರ್ನಾಟಕದ? ಸರ್ ನಾವು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ವಿ. ಆಗ ಒಂದ್ 2 ಸಲ ಕಾಲ್ ಮಾಡಿದ್ವಿ. ಇದು ಬನ್ನಿ ಸರ್ ಅಂತ ಹೇಳಿ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಇವತ್ತು ಬಂದಿದ ತಕ್ಷಣ ನಮ್ಗೆ ಶಿಫ್ಟ್ ಬೇಕೇ ಬೇಕಂದಿದ್ಕೆ ಅರೇಂಜ್ಮೆಂಟ್ ಮಾಡ್ಕೊಟ್ರು ಸರ್. ಓಕೆ, ಪ್ರೈಸಿಂಗ್ ಅಂತ ಹೇಳೋದಾದ್ರೆ ಪ್ರೈಸಿಂಗ್ ಎಲ್ಲ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಸರ್. ಏನ್ ಹೇಳ್ತೀರಿ ಸರ್ ಜನಕ್ಕೆ ಕರ್ನಾಟಕ ಕಾರ್ಸ್ ಬಗ್ಗೆ? ಸರ್ ಬಂದು ತಗೊಳ್ಳಿ, ಎಲ್ಲ ಒಳ್ಳೆ ಪ್ರೈಸಿಂಗ್ ಅಲ್ಲಿ ನಿಮ್ಗೆ ಬೇಕಾಗಿದ್ದ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೋರ್ ಸರ್. ಸರ್ ಮತ್ತೆ ಏನೋ ಹೇಳ್ತಿದಾರೆ ಸರ್, ನೀವೇನ್ ಮಾತಾಡ್ತೀರಾ ಸರ್? ಈ ತರ ಬಜೆಟ್ ನಮ್ಗೆ ಎಲ್ಲಿ ಸಿಗೋದಿಲ್ಲ ಸರ್. ಈ ನಾಯಂಡಹಳ್ಳಿ ಇವರು ಸೆಕೆಂಡ್ ಶೋರೂಮ್ ಇದು ಮಾಡಿದಾರೆ. ಇವ್ರ ಕಡೆಯಿಂದ ನಾವು ಬಂದಿದ್ದಕ್ಕೆ ನಮಗೂ ಒಂದು ಅನುಕೂಲ ಆಯ್ತು. ನಾವು ಇನ್ನೊಂದು 10 ಜನಕ್ಕೆ ನಾವು ಈ ತರ ಜಾಗಕ್ಕೆ ಹೋಗ್ರಪ್ಪ ಸಿಗುತ್ತೆ ಅಂತ ನಾವ್ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಹ್ಯಾಪಿ ಡ್ರೈವಿಂಗ್ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಸ್ ಸರ್, ಫಸ್ಟ್ ಗಾಡಿ ಒಮಿನಿ ಬಿಸ್ನೆಸ್ ಮಾಡೋರಿಗಿಂದ ಸ್ಟಾರ್ಟ್ ಮಾಡೋಣ ಕರ್ನಾಟಕ ಕಾರ್ಸ್ ಅಲ್ಲಿ. ಫಸ್ಟ್ ಗಾಡಿ ಹೇಳಿ ಸರ್. ಇದು 93 ಮಾಡಲ್, ಓಮ್ನಿ 3rd ಓನರ್ ಆಗಿದೆ, ಪೆಟ್ರೋಲ್ ವಿತ್ LPG ಸರ್ ಇದು. ಓಕೆ, ಹಾಗೆ ನೋಡಬಹುದು ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ ನಿಮಗೆ ಸರ್. ಗುಡ್ ಕಂಡೀಷನ್ ಟೈರ್ ಗಳಿದೆ. ಗಾಡಿ ಬಂದು ಆಲ್ಮೋಸ್ಟ್ ಎಕ್ಸಲೆಂಟ್ ಕಂಡೀಷನ್ ಇದೆ. ನೋಡಬಹುದು ಸರ್ ನೀವು, ಎಲ್ಲೂ ಒಂದ್ ಚೂರು ತಿಂದಿಲ್ಲ ಸರ್ ಗಾಡಿ. ಇದು A ಪಿಲ್ಲರ್ B ಪಿಲ್ಲರ್ ತೋರಿಸಬಹುದು ನೀವು ಇದ್ರಲ್ಲಿ. ಒರಿಜಿನಾಲಿಟಿ ಇದೆ ಸರ್. 93 ಮಾಡಲ್ ಇದ್ರು ಗಾಡಿ ಇದು. ಒರಿಜಿನಾಲಿಟಿ ಯಾರು ಕಸ್ಟಮರ್ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಸರ್. ಇದು ಓಡಿರೋದು ಸರ್, ಇದು ಓಡಿದೆ ಸಮಥಿಂಗ್. ಅದು 93 ಅಂದ್ರೆ 1 ಲಕ್ಷ ಚಿಲ್ಲರೆ ಓಡಿರೋದು ಸರ್. ಅದು ಪ್ರೈಸಿಂಗ್ ಸರ್ ಕೇವಲ 60,000 ಕೊಡ್ತೀನಿ, ಪ್ಲಸ್ 6 ತಿಂಗಳು ಇಂಜಿನ್ ವ್ಯಾರಂಟಿ ಕೊಡ್ತೀನಿ ಸರ್. ಇದಕ್ಕೆ 60,000ಕ್ಕೆ ಒಮಿನಿ ಸಿಗ್ತದೆ. ದುಡಿಯೋರು ಇರ್ಲಿ, ಸ್ಕೂಲಿಗೆ ಟ್ರಿಪ್ ಹೊಡಿಯೋರು ಇರ್ಲಿ, ಮನೆಗಿರ್ಲಿ, ಎಲ್ಲದಕ್ಕೂ ಉಪಯೋಗ ಬರುತ್ತೆ ಸರ್. ಇದು 2 ವೀಲರ್ ತಗೊಳಕ್ ಹೋದ್ರೆ 70,000 ಬೇಕು. ಕರ್ನಾಟಕ ಕಾರ್ಸಿಗೆ ಬರ್ರಿ, 60,000 ಕೊಂದು ಕೊಡ್ತೀನಿ ನಿಮ್ಗೆ. ಈ ಗಾಡಿ ಇನ್ವೆಸ್ಟ್ ಮಾಡಿದ್ರೆ ಇದರ ರಿಟರ್ನ್ 3 to 4 ಮಂತ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. 3 ಮಂತ್ಸ್ ಅಲ್ಲಿ ಗಾಡಿ ಬಂಡವಾಳ ಹಾಕಿರೋ ಬಂಡವಾಳ ದುಡ್ಕೋಬಹುದು ಸರ್ ಓಮ್ನಿಯಲ್ಲಿ. ಇದು ಅಂತ ಗಾಡಿ ಸರ್ ಇದು. ಓಕೆ, ಹಾಗೆ ಇನ್ನೊಂದು ನ್ಯಾನೋ ಸರ್. ನ್ಯಾನೋ ಇದೆ ಸರ್. ಪಾರ್ಕಿಂಗ್ ಪ್ಲೇಸ್ ಕಮ್ಮಿ ಇರೋರಿಗೆ ಒಂದು ನ್ಯಾನೋ ಇದೆ ಸರ್. 2011 ಮಾಡಲು ಸೆಕೆಂಡ್ ಓನರ್ ನ್ಯಾನೋ CX ಸರ್ ಇದು. ಓಕೆ ಸರ್, ಗಾಡಿಯಲ್ಲಿ ಆಲ್ಮೋಸ್ಟ್ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ ನಿಮ್ಗೆ. ಇದಕ್ಕೆ ನಿಮ್ಗೆ AC ಬರುತ್ತೆ, ಲೆದರ್ ಆಪಲ್ ಸೀಟ್ ಕವರ್ಸ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಇದು ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಓಕೆ, ಹಾಗೆ ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಕೇವಲ 68,000 ಕೊಡ್ತೀನಿ ಸರ್. ಇದು 68,000. ಹೌದು ಸರ್. 65,000. 65,000 ಕೊಡೋಣ ಹೋಗಿ ಸರ್. ಓಕೆ, ಇನ್ನೊಂದು ಇರೋದು ಸರ್ ನೆಕ್ಸ್ಟ್ ಸರ್. ಮತ್ತೊಂದು ಆಲ್ಟೋ ಇದೆ ಸರ್. ಓಕೆ ಹೇಳಿ ಸರ್. 2006 ಮಾಡಲು ಸಿಂಗಲ್ ಓನರ್ LXI ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಹಾ ಸರ್. ಓಕೆ, ಅಂಡ್ ಸಿಂಗಲ್ ಓನರ್ ಅಂತ ಅಂದ್ರಲ್ಲ? ಸಿಂಗಲ್ ಓನರ್, FC ಫ್ರೆಶ್ ಬರುತ್ತೆ, ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಸರ್. ಇದಕ್ಕೆ ಓಡಿರೋದು ಸರ್ ಓಡಿದೆ 88,000 ಚಿಲ್ಲರೆ ಓಡಿದೆ ಸರ್ ಇದೆಯಾ. ಹಾಗೆ ನಿಮ್ಗೆ ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2 ವೀಲರ್ ಮೇಂಟೆನೆನ್ಸ್ ವೆಹಿಕಲ್ ಸರ್ ಇದು. ಸೊ ಮೇಂಟೆನೆನ್ಸ್ ಸರ್ವಿಸ್ ಕಾಸ್ಟ್ ಕಮ್ಮಿ ಅಂತ ಹೇಳಿದ್ರೆ ಪ್ರೈಸ್ ಕಮ್ಮಿ ಇರಬೇಕು ಸರ್. ಹಾ ಸರ್. ಪ್ರೈಸ್ ಸರ್ ಬರೋ 1,20,000 ಕೊಡ್ತೀನಿ ಸರ್. 1,20,000. ಹೌದು ಸರ್. ಹಾಗೆ ಇನ್ನೊಂದು ಸರ್ ಆಲ್ಮೋಸ್ಟ್ ಅಣ್ಣ ಈ ಗಾಡಿ ನೋಡ್ತಿದ್ದಾರೆ. ಈ ಸ್ವಿಫ್ಟ್ ಸೋಲ್ಡ್ ಆಗಿದೆ ಸರ್ ಇದು. ಸರ್ ಮತ್ತೊಂದು ಐಟನ್ ಇದೆ ಸರ್. ಹೇಳಿ ಸರ್. 2009 ಸೆಕೆಂಡ್ ಓನರ್, FC ಫ್ರೆಶ್ ಬರುತ್ತೆ, ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ. ಇದಕ್ಕೆ 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್, ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ಟಾಪ್ ಎಂಡ್ ಸರ್ ಇದು. ಓಕೆ, ಹಾಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು ಅಂಡ್ 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ನೋಡ್ಬೋದು ಲೆದರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಅಂಡ್ ಓಡಿರೋದು ಅಷ್ಟ ಅಂತ ಹೇಳಿದ್ರೆ ಸರ್? ಸರ್ ಓಡಿದೆ ಸರ್ ಒಂದು 74,000 ಓಡಿದೆ ಸರ್ ಇದು. ಪ್ರೈಸ್ ಏನ್ ಹೇಳ್ತಿರೋದು ಸರ್? ಕೇವಲ 2,10,000 ಕೊಡ್ತೀನಿ ಸರ್ ಇದು. 2 ಲಕ್ಷ ಮಾಡಿ ಸರ್. ಸರ್ ಮುಂದೆ ಬರ್ಲಿ ಸರ್, ಕಸ್ಟಮರ್ ಖಂಡಿತ ಮಾಡೋಣ. ಓಕೆ, ಮತ್ತೊಂದು 8 ಇದೆ ಸರ್. ಹೇಳಿ ಸರ್. 2012 ಸ್ಪೋರ್ಟ್ಸ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಟೈರ್ ಕಂಡೀಷನ್ ತೋರಿಸ್ತಿದೆ ನಿಮಗೆ. ಹಾಗೆ ನಿಮಗೆ ಇಂಟೀರಿಯರ್ ಲೆದರ್ ಬರುತ್ತೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್. ಸರ್ AC, ಪವರ್ ಶೇರಿಂಗ್, 4 ಡೋರ್ ಪವರ್ ವಿಂಡೋಸ್, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪಲ್ ಇದೆ, ಬ್ಯಾಕ್ ವೈಫರ್ ಇದೆ, ಡಿಫಾಗರ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಗಾಡಿ ಬಂದು ಒಂದು 79,000 ಓಡಿದೆ, ಶೋರೂಮ್ ರೆಕಾರ್ಡೆಡ್ ಇದು. ಓಕೆ, ಪ್ರೈಸಿಂಗ್ ಸರ್ ಬರೋ 7,25,000 ಕೊಡ್ತೀನಿ ಸರ್. 2,25,000. 2,25,000 ಕೊಡ್ತೀನಿ ಸರ್. ಅದು ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ಓಕೆ, ಸರ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. ZXi ಸರ್ 2006 ಮಾಡಲು 3rd ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ, ಹಾಗೆ ನೋಡಬಹುದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಅಂಡ್ ಗಾಡಿ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪಲ್ ಸೀಟ್ ಕವರ್ ಇದೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದು. ಓಕೆ, ಹಂಗೆ ಪ್ರೈಸು
ಸರ್ ಇದು ಪ್ರೈಸ್ 1,35,000 ಕೊಡ್ತೀನಿ ಸರ್. ಒಂದೇ ಶಾರ್ಟ್ ಅಲ್ಲಿ 15 ಫಿಯೆಸ್ಟಾ ಕೊಡ್ತೀನಿ ಸರ್ ನಿಮ್ಗೆ. 15 ಫಿಯೆಸ್ಟಾ 15 ಫಿಯೆಸ್ಟಾ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಮ್ಮೆ ಮಾನ್ಸಾ ಇದೆ ಸರ್. ಹೇಳಿ ಸರ್. ಇದು 2010 ಮಾಡಲು 4th ಓನರ್ ಆಗಿದೆ. ಕ್ವಾಡ್ರಜೆಟ್ ಇಂಜಿನ್, ಸ್ವಿಫ್ಟ್ ಇಂಜಿನ್ ಬರೋದು, ಡೀಸೆಲ್ ವೇರಿಯಂಟ್ ಸರ್ ಇದು. ಮೈಲೇಜ್ ಸರ್ ಮೈಲೇಜ್ ಒಂದು 20+ ಬರುತ್ತೆ ಸರ್ ಮೈಲೇಜ್. ಓಕೆ, ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಾರೆ. ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಇದು. ಓಕೆ, ಹಾಗೆ ಪ್ರೈಸಿಂಗ್ ಸರ್ 1,55,000 ಕೊಡ್ತೀನಿ ಸರ್. 1,55,000 ಕೊಡ್ತೀನಿ ಸರ್. ಓಕೆ, ಹಾಗೆ ಸರ್ ವರ್ಣ ಇದೆ ಸರ್. ಓಕೆ, 2006 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ನಿಮಗೆ FC ಫ್ರೆಶ್ ಆಗಿದೆ, ಇನ್ಶೂರೆನ್ಸ್ ಫ್ರೆಶ್ ಆಗಿದೆ ಸರ್. ಓಕೆ, ಹಾಗೆ ಮ್ಯಾಗ್ವಿಲ್ ಎಲ್ಲ ತೋರಿಸ್ತಾರೆ. ಸರ್ ಮ್ಯಾಗ್ವಿಲ್ ಇದೆ, ಗುಡ್ ಕಂಡೀಷನ್ ಟೈರ್ಗಳಿದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ಹೋದ್ರೆ ನಿಮಗೆ ಇದಕ್ಕೆ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಓಕೆ, ಹಾಗೆ ಗಾಡಿಯಲ್ಲಿ ಆಲ್ಮೋಸ್ಟ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಇದು. ಎಕ್ಸಲೆಂಟ್ ಪ್ರೈಸ್ ಸರ್ 1,65,000 ಸರ್. 1,60,000 ಮಾಡೋಣ ಹೋಗಿ ಸರ್. ಹಾಗೆ ನೆಕ್ಸ್ಟ್ ಸರ್ ಮೊತ್ತ ಇನ್ನೊಂದು ವರ್ಣ ಇದೆ ಸರ್ ಬ್ಲಾಕ್. ಹೇಳಿ ಸರ್ 2008 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್ ಓಡಿರೋದು. ಸರ್ ಓಡಿದೆ ಗಾಡಿ 80,000 ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ. ಅದು ಹೋಗಕ್ಕೆ ಒಂಚೂರು ಜಾಗ ಕಮ್ಮಿ ಇದೆ, ಹಂಗೆ ತೋರಿಸಬಹುದು ಇಂಟೀರಿಯರ್ ನೀವು. ಓಕೆ ಸರ್ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಗಳು ಬರುತ್ತೆ, 16-17 ಮೈಲೇಜ್ ಬರುತ್ತೆ, VT ಟಾಪ್ ಎಂಡ್ ಸರ್ ಇದು. ಪ್ರೈಸಿಂಗ್ ಸರ್ ಇದ್ರದ್ದು ಪ್ರೈಸ್ ಬಂದು ಕೇವಲ 1,80,000 ಕೊಡ್ತೀನಿ ಸರ್ ಇದು. 1,80,000. ಹಾ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. ಹೇಳಿ ಸರ್ 2011 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಗಾಡಿ, SXI ಟಾಪ್ ಎಂಡ್ ಸರ್ ಇದು. ಓಕೆ, ಟಾಪ್ ಎಂಡ್ ಅಂದ್ರೆ ನಿಮಗೆ ಇಂಟೀರಿಯರ್ ಎಲ್ಲ AC, ಪವರ್ ಸ್ಟೀರಿಂಗ್, 4 ವಿಂಡೋಸ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳು, ಲೆದರ್ ಆಪರೇಷನ್ ಸೀಟ್ ಕವರ್ ಎಲ್ಲ ಬಂದ್ಬಿಡು ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ, 17-18 ಮೈಲೇಜ್ ಬರುತ್ತೆ ವೆಹಿಕಲ್ ಇದು. ಓಕೆ, ಅಂಡ್ ಓಡಿರೋದು ಸರ್ ಓಡಿದೆ ಒಂದು 91,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೋ 7 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. 2 ಲ್ಯಾಕ್ಗೆ. ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಸರ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. ಹೇಳಿ ಸರ್ 2010 ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಹೌದು, ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್ ಇದಕ್ಕೆ ನಿಮಗೆ. ಓಕೆ, ಹಾಗೆ ನಿಮಗೆ ಟೈರ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳು ಬರುತ್ತೆ, ಇಂಟೀರಿಯರ್ ಅದರ್ವೈಸ್ ಹೋದ್ರೆ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ. ಗಾಡಿ ವೆಲ್ ಮೇಂಟೈನ್ ಅಂತ ಹೇಳ್ಬೋದು ಸರ್ ಗಾಡಿ ಇದು. ಓಡಿರೋದು 72,000 ಆಗಿರುತ್ತೆ ನೋಡಬಹುದು. ಹಾಗೆ ಇಂಟೀರಿಯರ್ ತೋರಿಸಿದೀನಿ. ಅಂಡ್ ಪ್ರೈಸಿಂಗ್ ಹೇಳ್ಬಿಡಿ ಸರ್. ಸರ್ ಬರೀ 7,10,000 ಕೊಡ್ತೀನಿ ಸರ್. 2,10,000. ಹೌದು ಸರ್. ಮತ್ತೊಮ್ಮೆ ಫಿಯೆಸ್ಟಾಗಳಿದೆ ಸರ್. ಓಕೆ, ನೋಡಬಹುದು ಬಿಸಿಲಿದೆ. ಬಿಸಿಲಲ್ಲಿ ನಾವು ಬೇಗ ಮಾಡ್ತಿದೀವಿ, ಎಲ್ಲಾನು ಕವರ್ ಮಾಡ್ತಿದ್ದೀನಿ. ಇಂಟೀರಿಯರ್ ತೋರಿಸ್ತಿದ್ದೀನಿ ಲಾಸ್ಟ್ ವಿಡಿಯೋ. ಸರ್ ಇದು ಬಂದು 2006 ಮಾಡಲ್, ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ, FC ಇನ್ಶೂರೆನ್ಸ್ 2 ಫ್ರೆಶ್ ಆಗಿ ರನ್ನಿಂಗ್ ಇದೆ ಸರ್ ಇದಕ್ಕೂ. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಇದಕ್ಕೆ ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಅಂಡ್ ಇಂಟೀರಿಯರ್ ನಿಮಗೆ ಸೇಮ್ ಬರುತ್ತೆ. ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ವಿತ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್ ಇದು. ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಗಳು ಬರುತ್ತೆ ಗಾಡಿಯಲ್ಲಿ ಇದು. ಓಡಿರೋದು ಸರ್. ಸರ್ ಓಡಿದೆ ಒಂದು ಸಮಥಿಂಗ್ ಒಂದು 91 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ 1,45,000 ಕೊಡ್ತೀನಿ ಸರ್ ಇದು. 1,45,000 ಕೊಡ್ತೀನಿ ಸರ್. ಇನ್ನೊಂದು ಸರ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್ 8 ಮಾಡಲು. ಎಲ್ಲ 2008 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಗಾಡಿ ಬಂದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಇದು. ಓಕೆ, ಹಾಗೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿಯಲ್ಲಿ, ಮತ್ತೆ ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದು. ಓಕೆ, ಪ್ರೈಸಿಂಗ್ ಸರ್ 1,70,000 ಕೊಡ್ತೀನಿ ಸರ್. 1,70,000 ಕೊಡ್ತೀನಿ ಸರ್. ಓಕೆ, ಹಾಗೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಸರ್ 2010 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಟಾಪ್ ಎಂಡ್ ಸರ್ ಇದನ್ನು. ಡೀಸೆಲ್ ವೇರಿಯಂಟ್ ಬೇಕಂದ್ರೆ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಅಂತ ಪೆಟ್ರೋಲ್ ಸಿಗುತ್ತೆ. ಪೆಟ್ರೋಲ್ ಸಿಗು ಸರ್ ಕಸ್ಟಮರ್ಗೆ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಓಡಿದೆ ಸರ್ ಒಂದು 80,000 ಚಿಲ್ಲರೆ ಓಡಿದೆ ಸರ್ ಇದು. ಇಂಟೀರಿಯರ್ ಹೇಳ್ಬೇಡಿ ಸರ್. ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಓಕೆ, ಹಾಗೆ ಗಾಡಿ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಸರ್. ಕಸ್ಟಮರ್ ₹1 ಸ್ಪೆಂಡ್ ಮಾಡಂಗಿಲ್ಲ ಸರ್. ಗಾಡಿ ಹೋಗ್ಬೇಕು, ಓಡಿಸ್ಕೋಬೇಕು ಸರ್ ಇದು. ಪ್ರೈಸಿಂಗ್ ಸರ್ 7,10,000 ಕೊಡ್ತೀನಿ ಸರ್. 2 ಲ್ಯಾಕ್ ಮಾಡ್ಬಿಡಿ. ಖಂಡಿತ ಮಾಡೋಣ ಸರ್. ಮತ್ತೊಮ್ಮೆ ಫಿಯೆಸ್ಟಾ ಇದೆ ತೋರಿಸಿ ಸರ್. ಹೇಳಿ ಸರ್ 2006 ವಿತ್ ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಟೈರ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಸರ್, ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದಕ್ಕೂ. ಓಕೆ, ಅಂಡ್ ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, 4 ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್, FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್ ಇದೆ ಸರ್ ಇದಕ್ಕೆ. ಓಡಿರೋದು 53,000 ಆಗಿರುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದಕ್ಕೆ. ಓಕೆ, ಹಾಗೆ ಪ್ರೈಸಿಂಗ್ ಸರ್ 1,50,000 ಲಕ್ಷ ಕೊಡ್ತೀನಿ ಸರ್ ಇದು. 1,50,000. ಹೌದು ಸರ್. ಓಕೆ, ನೆಕ್ಸ್ಟ್ ಮತ್ತೊಮ್ಮೆ ಫಿಯೆಸ್ಟಾ ಇದೆ ತೋರಿಸಿ ಸರ್ ಮಾಡಲ್ ಗಾಡಿ. ಹೇಳಿ ಸರ್ 2012 ಡೀಸೆಲ್ ವೇರಿಯಂಟ್, ಥರ್ಡ್ ಓನರ್ ಆಗಿದೆ, ಟಾಪ್ ಎಂಡ್ ಸರ್ ಇದು. SXI ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ, ಟೈರ್ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಗಾಡಿಯಲ್ಲಿ ಇದು. ಓಕೆ, ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ ಗಾಡಿಯಲ್ಲಿ ಇದು. ಓಕೆ, ಪ್ರೈಸಿಂಗ್ ಏನು ಹೇಳ್ತಿದ್ರಾ ಸರ್? ಇದು ಕೇವಲ 2,20,000 ಕೊಡ್ತೀನಿ ಸರ್. 2,20,000. ಸರ್ ಮತ್ತೊಮ್ಮೆ 8 ಮಾಡಲ್ ಇದೆ ಸರ್ ಫಿಯೆಸ್ಟಾ. ಓಕೆ ಸರ್ 2008 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಫ್ರೆಶ್ FC ಬರುತ್ತೆ, ಇನ್ಶೂರೆನ್ಸ್ ಬರುತ್ತೆ ಸರ್ ಕಸ್ಟಮರ್ ಇದಕ್ಕೆ. ಓಕೆ, ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಸರ್ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, FC ಡಾಕ್ಯುಮೆಂಟ್, ಫಿಟ್ನೆಸ್ 5 ಇಯರ್ಸ್ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಒಂದು 8 ಮಂತ್ಸ್ ರನ್ನಿಂಗ್ ಇದೆ ಗಾಡಿಯಲ್ಲಿ. ಪ್ರೈಸಿಂಗ್
ಸರ್ 1,60,000 ಕೊಡ್ತೀವಿ ಸರ್ ಇದು 1,60,000 ಹೌದು ಸರ್ ಓಕೆ ಹಾಗೆ ಇನ್ನೊಂದು ಸರ್ ಮತ್ತೊಮ್ಮೆ ಇನ್ನೊಂದು SXE ಫಿಯಾಸ್ಟ್ ಇದೆ ಸರ್ ಹೇಳಿ ಸರ್ ಇದು 2010ನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಸರ್ SXE ಟಾಪ್ ಎಂಡ್ ಸರ್ ಇದು ಓಕೆ ಹಾಗೆ ಟೈರ್ ಕಂಡೀಷನ್ ತೋರಿಸ್ತೀನಿ ಇಂಟೀರಿಯರ್ ಈ ಗಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ ಅಂತ ಸರ್ ನಿಮಗೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ನಿಮಗೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಡಬಲ್ ಏರ್ ಬ್ಯಾಗ್ ಬರುತ್ತೆ ABS ಬರುತ್ತೆ ಪ್ಯೂರ್ ಲೆದರ್ ಪಾಲಿಶ್ ಸೀಟ್ ಕವರ್ಗಳಿದೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ಗಳಿದೆ ಗಾಡಿಯಲ್ಲಿ ಇದು ಓಕೆ ಪ್ರೈಸಿಂಗ್ ಸರ್ ಪ್ರೈಸ್ ಬಂದ್ಬಿಟ್ಟು ಕೇವಲ 1,95,000 ಕೊಡ್ತೀನಿ ಸರ್ ಇದು 1,95,000 ಹೌದು ಸರ್ ಓಕೆ ಇದು ಲಾಸ್ಟ್ ಫಿಯಾಸ್ಟಾ ಸರ್ ಹೆಂಗೆ ಸರ್ ಇನ್ನ 2-3 ಗಾಡಿ ಇದೆ ಸರ್ ಫಿಯಾಸ್ಟಾ ಯಾಕಂದ್ರೆ ನಮ್ಮ ರಾಯಚೂರು ಹುಬ್ಳಿದವ್ರು ಬಹಳ ಲೈಕ್ ಮಾಡೋ ಗಾಡಿ ಸರ್ ಇದು ಓಕೆ ಸರ್ ಇದು ಬಂದು 2008ನೇ ಮಾಡಲು ಥರ್ಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಸರ್ ಇದು ಓಕೆ ಇದು ಟಾಪ್ ಎಂಡ್ ಆಗಿರುತ್ತೆ ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ ಹಾಗೆ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಸರ್ ನಿಮಗೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಡಬಲ್ ಏರ್ ಬ್ಯಾಗ್ ಬರುತ್ತೆ ABS ಬರುತ್ತೆ ಗುಡ್ ಕಂಡೀಷನ್ ಟೈರ್ಗಳಿದೆ ಫಿಟ್ನೆಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದು ಸರ್ ಫೋರ್ಡ್ ಫಿಯಾಸ್ಟಾ ಚಾಪ್ಟರ್ ಮುಗೀತು ಸರ್ ಚಾಪ್ಟರ್ ಓಪನ್ ಮಾಡ್ತಿದ್ರಾ ಫಿಯಟ್ ಹೇಳಿ ಸರ್ ಫಿಯಟ್ ಅಂದ್ರೆ ಡೀಸೆಲ್ ರಾಕೆಟ್ ಸರ್ ಇದು 2010ನೇ ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ ಎಮೋಷನ್ ಪ್ಯಾಕ್ ಸರ್ ಇದು ಎಷ್ಟು ಗಾಡಿಗಳಿದೆ ಸರ್ ಫಿಯಟ್ ನಮ್ದು ಒಂದು ಆಲ್ಮೋಸ್ಟ್ ಒಂದು 6 ಗಾಡಿ ಇದೆ ಸರ್ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ ಸರ್ ಇದು ಯಾವ್ದು ಮಾಡಲು ಸರ್ ಇದು 2010ನೇ ಮಾಡಲು ಸೆಕೆಂಡ್ ಓನರ್ ಸರ್ ಇದು ಓಕೆ ಟೈರ್ ಕಂಡೀಷನ್ ನೋಡಬಹುದು ಹಾಗೆ ನಿಮಗೆ ಇಂಟೀರಿಯರ್ ಸರ್ ನಿಮಗೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ 2 ಡೋರ್ 4 ವಿಂಡೋಸ್ ಬರುತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಗಾಡಿ ಎಲ್ಲ ಆಲ್ಮೋಸ್ಟ್ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್ 20 ಮೈಲೇಜ್ ಬರುತ್ತೆ ಸರ್ ಇದು ಪ್ರೈಸಿಂಗ್ ಸರ್ ಬರೋ 1,85,000 ಕೊಡ್ತೀನಿ ಸರ್ 1,85,000 ಹಾಗೆ ಬ್ಲಾಕ್ ಸರ್ ಕಲರ್ ರೆಡ್ ಬರ್ಡ್ ಅಂದ್ರೆ ಬ್ಲಾಕ್ ಕೊಡ್ತೀನಿ ಸರ್ ಇದು ಸರ್ 2010ನೇ ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಟಾಪ್ ಎಂಡ್ ಸರ್ ಇದು ಓಕೆ ಇದು ಮಲ್ಟಿಜೆಟ್ ಇಂಜಿನ್ ಅಲ್ವಾ ಹಾ ಸರ್ ಓಕೆ ಹಾಗೆ ಇಂಟೀರಿಯರ್ ಓಡಿರೋದು ಎಷ್ಟು ಸರ್ ಸರ್ ಅದು ಬಂದ್ಬಿಟ್ಟು ನಿಮಗೆ 67 ಓಡಿದೆ ಇದು ಬಂದು 1,00,000 ಚಿಲ್ಲರೆ ಓಡಿದೆ ಸರ್ ಇದು ಓಕೆ ಇಂಟೀರಿಯರ್ ಹೇಳ್ಬಿಡಿ ಸರ್ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ಗಳು ಬರುತ್ತೆ ಒಂದು 60-70% ಟೈರ್ಗಳಿದೆ ಗಾಡಿಯಲ್ಲಿ ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದು ಪ್ರೈಸಿಂಗ್ ಸರ್ ಕೇವಲ 1.5 ಲಕ್ಷ ಕೊಡ್ತೀನಿ ಸರ್ ಇದು 1,50,000 ಹೌದು ಸರ್ ಮತ್ತೊಮ್ಮೆ ಲೀನಿಯಾ ಇದೆ ಸರ್ ಲೀನಿಯಾ ತೋರಿಸಿ ಸರ್ ಹೇಳಿ ಸರ್ ಲೀನಿಯಾ ಬಂದ್ಬಿಟ್ಟು 2012ನೇ ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು ಓಕೆ ಮ್ಯಾಗ್ವಿಲ್ ಎಲ್ಲ ತೋರಿಸ್ತಿದೀನಿ ಅಂಡ್ ಫಿಯಟ್ ಲೀನಿಯಾ ಯಾರು ಹುಡುಕ್ತಿರೋದು ಅದಕ್ಕಿಂತ ದೊಡ್ಡ ಗಾಡಿ ಬೇಕಂತಂದ್ರೆ ಲೀನಿಯಾ ಆಗಿರುತ್ತೆ ಟಾಪ್ ಎಂಡ್ ಅಲ್ವಾ ಸರ್ ಇದು ಹಾ ಸರ್ ಟಾಪ್ ಎಂಡ್ ಸರ್ ಇದು ಇಂಟೀರಿಯರ್ ಸರ್ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಡಬಲ್ ಏರ್ ಬ್ಯಾಗ್ ಬರುತ್ತೆ ABS ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಡಿಫಾಗರ್ ಎಲ್ಲ ಬಂದ್ಬಿಟ್ಟು ಸರ್ ಇದಕ್ಕೆ ಪ್ರೈಸಿಂಗ್ ಸರ್ ಇದು ಬಂದು ಬರೋ 225 ಕೊಡ್ತೀನಿ ಸರ್ ಇದು 2,25,000 ಸರ್ 2,15,000 ಕೊಡ್ತೀನಿ ಹೋಗಿ ಸರ್ ಸೂಪರ್ ಸರ್ ಹಾಗೆ ಮತ್ತೊಮ್ಮೆ ಇಂಡಿಗೋ ಇದೆ ಸರ್ ಹೇಳಿ ಸರ್ ಇದು ಇಲ್ಲ ಫಿಯಟ್ ಪುಂಟೋ ತಗೊಳ್ಳೋಣ ಸರ್ ಹೇಳಿ ಸರ್ ಮತ್ತೊಮ್ಮೆ ಫಿಯಟ್ ಪುಂಟೋ ಇಲ್ಲೊಂದಿದೆ ಸರ್ ಹೇಳಿ ಸರ್ 2010ನೇ ಮಾಡಲು ಥರ್ಡ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟ್ ಸರ್ ಇದನ್ನು ಓಕೆ ಡೀಸೆಲ್ ವೇರಿಯಂಟ್ ಅಂಡ್ ಟೈರ್ ಕಂಡೀಷನ್ ನೋಡಬಹುದು ಟೈರ್ ಕಂಡೀಷನ್ ಚೆನ್ನಾಗಿದೆ ಇಂಟೀರಿಯರ್ ಸರ್ ನಿಮಗೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ಗಳು ಬರುತ್ತೆ ಗಾಡಿಯಲ್ಲಿ ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ 81,000 ಓಡಿದೆ ಸರ್ ಇದು ಓಕೆ ಇದು ರೆಕಾರ್ಡೆಡ್ ಹಾ ಸರ್ ರೆಕಾರ್ಡೆಡ್ ಸರ್ ಇದು ಪ್ರೈಸಿಂಗ್ ಸರ್ ಇದು ಬಂದ್ಬಿಟ್ಟು 1,80,000 ಕೊಡ್ತೀನಿ ಸರ್ 1,80,000 ಹೌದು ಸರ್ ಮತ್ತೊಮ್ಮೆ ಇಂಡಿಗೋ ತೋರಿಸಿ ಸರ್ ಓಕೆ ಸರ್ 2009ನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟ್ TDI ಇಂಜಿನ್ ಬರುತ್ತೆ ಸರ್ ಇದಕ್ಕೆ ಓಕೆ ಮೈಲೇಜ್ ಸರ್ ಮೈಲೇಜ್ ಹೇಳೋದು ಅವಶ್ಯಕತೆ ಇಲ್ಲ ಸರ್ ಎಲ್ಲರೂ ಗೊತ್ತಿದೆ ಸರ್ ಇಂಡಿಗೋ ಎಲ್ಲ ಮೈಲೇಜ್ ಎಷ್ಟು ಬರುತ್ತೆ ಅಂತ ಓಕೆ ಹಾಗೆ ನಿಮಗೆ ಟೈರ್ ನೋಡಬಹುದು ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಹೊಸ ಟೈರ್ ಸರ್ ಹಾಕ್ಸಿದ್ದಾರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಇಂಟೀರಿಯರ್ ಕೂಡ ತೋರಿಸಬಹುದು ನೀವು ಓಕೆ ನಿಮಗೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ ಓಕೆ ಒಳ್ಳೆ ನಮ್ಮ ಹಳ್ಳಿ ಜನ ಬಹಳ ಲೈಕ್ ಮಾಡೋ ಗಾಡಿ ಸರ್ ಇದು ಓಕೆ ಹಳ್ಳಿ ಜನಕ್ಕೆ ಒಂದು ಪ್ರೈಸ್ ಕೊಟ್ಬಿಡಿ ಸರ್ 1,60,000 ಕೊಡ್ತೀನಿ ಸರ್ 1,50,000 ಮಾಡಿ ಸರ್ ಮಾಡೋಣ ಹೋಗಿ ಸರ್ ಸೊ ಫಿಯಟ್ ಮುಗಿಸ್ತಾ ಇದ್ದಾರೆ ಸರ್ ಇವಾಗ ಗೆಟ್ಸ್ ಹೋಗೋಣ ಸರ್ ಗೆಟ್ಸ್ ಇದು 2007ನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ FC ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಟಾಪ್ ಎಂಡ್ ಮಾಡಲ್ ಸರ್ ಇದು ಓಕೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ ಸರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಸರ್ ಓಕೆ ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ 16-17 ಮೈಲೇಜ್ ಬರುತ್ತೆ ಸ್ಯಾಂಟ್ರೋಕ್ಕಿಂತ ಒಂಚೂರು ಕಂಫರ್ಟ್ ಬರುತ್ತೆ ಸರ್ ವೆಹಿಕಲ್ ಇದು ಓಕೆ ಪ್ರೈಸಿಂಗ್ ಸರ್ 1,35,000 ಕೊಡ್ತೀನಿ ಸರ್ ಇನ್ನೊಂದು ಬ್ಲಾಕ್ ಕಲರ್ ಸರ್ ಪೆಟ್ರೋಲ್ ಬರೋದ್ರೆ ಡೀಸೆಲ್ ಕೊಡ್ತೀನಿ ಸರ್ ಗೆಟ್ಸ್ ಅಲ್ಲಿ ಓಕೆ ಸರ್ 2009ನೇ ಮಾಡಲು ಥರ್ಡ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟ್ ಸರ್ ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಅಲ್ಲ ಸರ್ ಮ್ಯಾಗ್ವಿಲ್ ಇದ್ರೆ ಟೈರ್ಗಳು ಒಂಚೂರು ಕಮ್ಮಿ ಇದೆ ಸರ್ ಗಾಡಿಯಲ್ಲಿ ಇದು ಓಕೆ ಇಂಟೀರಿಯರ್ ವೈಸಿಗೆ ಬಂದ್ರೆ ನಿಮಗೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫೋರ್ ವಿಂಡೋಸ್ ಬರುತ್ತೆ ಮತ್ತೆ ಆಂಡ್ರಾಯ್ಡ್ ಟಚಿಂಗ್ ಸಿಸ್ಟಮ್ ಇದೆ ಓಕೆ ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್ ಇದನ್ನು ಓಕೆ ಡೀಸೆಲ್ ಒಂದು ಪ್ರೈಸ್ ಸರ್ 1,55,000 ಕೊಡ್ತೀನಿ ಸರ್ 1,50,000 ಹೌದು ಮಾಡೋಣ ಹೋಗಿ ಎಸ್ ನೆಕ್ಸ್ಟ್ ಗಾಡಿ ವ್ಯಾಗನರ್ ಒಂದಿರೋದು ಸರ್ ಸರ್ ಲೋ ಬಜೆಟ್ ವ್ಯಾಗನರ್ ಹೋಗೋಕ್ಕಿಂತ ಮುಂಚೆ ಗೆಟ್ಸ್ ಮುಗಿಸ್ಬಿಡೋಣ ಸರ್ ಸರ್ ಈ ಗೆಟ್ ಬಂದು 2007ನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ FC ಫ್ರೆಶ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ಇಂಟೀರಿಯರ್ ವೈಸಿಗೆ ಬಂದ್ರೆ AC ಪೋಸ್ಟರಿಂಗ್ ಫೋರ್ ವಿಂಡೋಸ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಇದ್ರ ಬೆಲೆ ಬಂದ್ಬಿಟ್ಟು 1,45,000 ಕೊಡ್ತೀನಿ ಸರ್ ಹಾಗೆ ಇನ್ನೊಂದು ಸರ್ ಮತ್ತೊಮ್ಮೆ ಗೆಟ್ಸ್ ಇದೆ ಸರ್ 2006 ಮಾಡಲು ಥರ್ಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಸರ್ ಇದು ಓಕೆ ಫಿಟ್ನೆಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ AC ಬರುತ್ತೆ ಪೋಸ್ಟರಿಂಗ್ ಬರುತ್ತೆ 4 ಫೋರ್ ವಿಂಡೋಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಲೆದರ್ ಆಪರೇಷನ್ ಸೀಟ್ ಕವರ್ಗಳಿದೆ ಸರ್ ಇದ್ರ ಬೆಲೆ ಬಂದ್ಬಿಟ್ಟು ಬರೋ 1,35,000 ಕೊಡ್ತೀನಿ ಸರ್ ಇದು ಹಾಗೆ ವ್ಯಾಗನರ್ ಹೋಗೋಣ ಸರ್ ಮತ್ತೊಮ್ಮೆ ವ್ಯಾಗನರ್ ಇದೆ ಸರ್ ಇದ್ರ ಡೀಟೇಲ್ಸ್ ತಿಳ್ಬೇಕಂದ್ರೆ 2009ನೇ ಮಾಡಲು ಸೆಕೆಂಡ್ ಓನರ್ VXE ಪೆಟ್ರೋಲ್ ವೇರಿಯಂಟ್ ಸರ್ ಇದು ಓಕೆ ಹಾಗೆ ನಿಮಗೆ ಟೈರ್ ಇಂಟೀರಿಯರ್ ವೈಸಿಗೆ ಬಂದ್ರೆ ನಿಮಗೆ
ಓಕೆ ಹೇಳಿ. ನಿಮ್ಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್ ಇದ್ರದ್ದು. ಓಕೆ ಓಡಿರೋದು ಸರ್ ಇದು? ಸರ್ ಓಡಿದೆ ಒಂದು 78,000 ಓಡಿದೆ ಸರ್ ಇದನ್ನು. ಪ್ರೈಸಿಂಗ್ ಸರ್ 1,85,000 ಕೊಡ್ತೀನಿ ಸರ್. 1,85,000 ಸರ್ ಮತ್ತೊಮ್ಮೆ ಲೋ ಬಜೆಟ್ ಅಲ್ಲಿ ಇಂಡಿಗಾ ಹುಡುಕ್ತಿರೋರು ಒಳ್ಳೆ ಗಾಡಿ ಸರ್, ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ. ಸರ್ 2007 ಮಾಡಲು ಸಿಂಗಲ್ ಓನರ್, 5 ವರ್ಷ FC ಇದೆ, 1 ವರ್ಷ ಇನ್ಶೂರೆನ್ಸ್ ಇದೆ, ಟಾಪ್ ಎಂಡ್ ಮಾಡಲ್ ಒರಿಜಿನಲ್ ಗಾಡಿ ಸರ್ ಇದು. ಓಕೆ ಸರ್ ನಿಮ್ಗೆ ಮ್ಯಾಗ್ವಿಲ್ ಇದೆ, ಟೈರ್ಗಳು ಒಂಚೂರು ಕಮ್ಮಿ ಇದೆ. ಇಂಟೀರಿಯರ್ ವೈಸಿಗೆ ಬಂದ್ರೆ ನಿಮ್ಗೆ ಇದಕ್ಕೆ ನಿಮ್ಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 4 ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾಗ್ವಿಲ್ ಇದೆ, ಫುಲ್ ಟಾಪ್ ಎಂಡ್ ಸರ್ ಗಾಡಿ ಇದು. ಓಡಿರೋದು ಎಷ್ಟು ಸರ್ ಇದು? ಸರ್ ಇದು 98,000 ಓಡಿದೆ ಸರ್. ಪ್ರೈಸಿಂಗ್ ಸರ್ 95,000 ಕೊಡ್ತೀನಿ ಸರ್ ಇದು. 95,000? ಹೌದು. ಓಕೆ ಸರ್ ಮತ್ತೊಮ್ಮೆ ಸ್ಯಾಂಟ್ರೋ ಇದೆ ಸರ್ ಲೋ ಬಜೆಟ್ ಅಲ್ಲಿ. ಓಕೆ ಹೇಳಿ. ಸರ್ 2006 ಮಾಡಲು ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಜಿಂಕ್ ಸರ್ ಇದು, ಅಪ್ ಟು ಡೇಟ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಓಕೆ ಹಾಗೆ ನೋಡಬಹುದು ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಸರ್ ನಿಮ್ಗೆ AC ಬರುತ್ತೆ, ಪೋರ್ಷರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ, ಗಾಡಿಯಲ್ಲಿ ಗಾಡಿ ಎಲ್ಲ ಆಲ್ಮೋಸ್ಟ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಇದು. ಪ್ರೈಸಿಂಗ್ ಸರ್ 1,25,000 ಕೊಡ್ತೀವಿ ಸರ್ ಇದು. 1,25,000 ನೆಗೋಷಿಯಬಲ್ ಆಗುತ್ತೆ ಸರ್. ಎಲ್ಲ ಗಾಡಿ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸರ್ ನಿಮಗೆ. ನೆಕ್ಸ್ಟ್ 7 ಸೀಟರ್ ಸರ್ 8 ಸೀಟರ್ ವೆಹಿಕಲ್ ಇದು. ನಮ್ಮ ಕೋಲಾರ, ಚಿಂತಾಮಣಿ, ಮುರುಬಾಗಿಲು ಬಹಳ ಕಾಲೇಜ್ಗಳು ಕೇಳ್ತಾರೆ ಸರ್. 2004 ಮಾಡಲು ಥರ್ಡ್ ಓನರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಟಾಪ್ ಎಂಡ್ ಸರ್ ಇದು. ಸರ್ ಇದಕ್ಕೆ ನಿಮಗೆ AC ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಪೋರ್ಷರಿಂಗ್ ಬರುತ್ತೆ, ಮತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್ ಇದ್ರದ್ದು. ಓಕೆ ಹಂಗೆ ಓಡಿರೋದು ಸರ್ ಇದು? ಸರ್ ಓಡಿದೆ ಸರ್ 1,88,000 ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ 1,75,000 ಕೊಡ್ತೀನಿ ಸರ್ ಇದು. 1,75,000 ಕೊಡ್ತೀನಿ ಸರ್. ಓಕೆ ಎಸ್ ಸರ್. ಸರ್ ಹೋದ್ ಸರ್ತಿ ತೋರಿಸಿರೋ ಪೋಲೋ ಇಲ್ಲ, ಅದು ಬೇರೆ ಗಾಡಿ ತಗೊಂಡ್ಬಂದಿರೋದು. ಹೋದ್ ಸರ್ತಿ ನಿಮ್ ವಿಡಿಯೋ ಆಗಿದೆ, ಸೇಲ್ ಆಗಿದೆ. 11 ಮಾಡಲು ಕಂಫರ್ಟ್ ಲೈನ್, ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್, ಟಾಪ್ ಎಂಡ್ ಸರ್ ಇದು. ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಮ್ಯಾಗ್ವಿಲ್ ಇದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸಿಗೆ ಬಂದ್ರೆ ನಿಮ್ಗೆ ಓಕೆ ನಿಮ್ಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಆಂಟಿ ಟಚಿಂಗ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. 18 to 19 ಮೈಲೇಜ್ ಬರುತ್ತೆ. ನಾನು ಓನ್ ಯೂಸ್ ಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ ಸರ್ ಗಾಡಿ ಇದು. ಓಡಿರೋದು 74,000. 74,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೀ 7,85,000 ಕೊಡ್ತೀನಿ ಸರ್ ಇದು. 2,80,000. ಹೌದು ಸರ್. ಆಗತ್ತಾ? ಖಂಡಿತ ಸರ್, ಮಾಡೋಣ ಸರ್. ಓಕೆ ನೆಕ್ಸ್ಟ್ ಗಾಡಿ ಸರ್. ಸರ್ ಮತ್ತೊಮ್ಮೆ ಆಲ್ಟೋ 800 ಇದೆ ಸರ್, 13 ಮಾಡಲು, ಸೆಕೆಂಡ್ ಓನರ್, ಆಲ್ಟೋ 800 BX ಸರ್, ಟಾಪ್ ಎಂಡ್ ಸರ್ ಇದು. ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು, ಒರಿಜಿನಲ್ ಪೇಂಟ್ ಅಲ್ವಾ ಸರ್? ಏನು ಟಚ್ ಅಪ್ ಆಗಿಲ್ಲ? ಟಚ್ ಅಪ್ ಪಾಲಿಶ್ ಖಂಡಿತ ನೋಡಿ. ಸೆಕೆಂಡ್ ಗಾಡಿ ಅಂದ್ರೆ ಸಣ್ಣ ಪುಟ್ಟ ಟಚ್ ಅಪ್ ಪಾಲಿಶ್ ಆಗಿರುತ್ತೆ ಸರ್ ಗಾಡಿ. ಹೌದು ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಾರೆ. ಸರ್ AC ಬರುತ್ತೆ, ಪೋರ್ಷರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 2 ವೀಲರ್ ತಗೊಳ್ಳೋದು, ಇದು ತಗೊಳ್ಳೋದು ಎರಡು ಒಂದೇ ಸರ್. ಓಡಿರೋದು ಸರ್ ಇದು? ಸರ್ ಒಂದು 90,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೀ 7,10,000 ಕೊಡ್ತೀನಿ ಸರ್. 2 ಲಕ್ಷ ಮಾಡಿ ಸರ್. ಸರ್ ಮಾಡೋಣ ಸರ್. ಹಾಗೆ ಇನ್ನೊಂದು ಚವರ್ಲೆಟ್ ಬೀಟ್ ಇದೆ ಸರ್. ಹೇಳಿ ಸರ್ 2013 ಮಾಡಲು, ಥರ್ಡ್ ಓನರ್, ಡೀಸೆಲ್ ವೇರಿಯಂಟ್, LT ಟಾಪ್ ಎಂಡ್ ಸರ್ ಇದು. ಓಕೆ ಟೈರ್ ಸ್ವಲ್ಪ ಡಲ್ ಇದೆ ನೋಡಬಹುದು ಸರ್. ಒಂದು 45-50% ಟೈರ್ ಗಳಿದೆ, GTR ಮ್ಯಾಗ್ವಿಲ್ ಗಳಿದೆ ಗಾಡಿಯಲ್ಲಿ ಇದು. ಓಕೆ ಹಾಗೆ ಇಂಟೀರಿಯರ್ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, 20+ ಮೈಲೇಜ್ ಬರುತ್ತೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಇದು ಬಂದು ಬರೋ 1,75,000 ಕೊಡ್ತೀನಿ ಸರ್ ಇದು. ನೆಕ್ಸ್ಟ್ ಗಾಡಿ ವ್ಯಾಗನರ್ LX ಸರ್ ವ್ಯಾಗನರ್ ಇದೆ ಸರ್, 2006 ಮಾಡಲು, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಓಕೆ ಟೈರ್ ಕಂಡೀಷನ್ ನೋಡಬಹುದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಸರ್ ನಿಮಗೆ AC ಬರುತ್ತೆ, ಪೋರ್ಷರಿಂಗ್ ಬರುತ್ತೆ, 2 ಡೋರ್ 4 ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಪ್ರೈಸಿಂಗ್ ಸರ್ ಬರೀ 1,30,000 ಕೊಡ್ತೀನಿ ಸರ್ ಇದು. 1,30,000. ಹೌದು ಸರ್. ಮತ್ತೊಮ್ಮೆ ವರ್ಣ ಇದೆ ಸರ್, ತೋರಿಸಿ ಸರ್. 2010 ಮಾಡಲು, ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಸರ್ ಇದು. ಓಕೆ ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಅಂಡ್ ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಆಂಟಿ ಟಚಿಂಗ್ ಸಿಸ್ಟಮ್, ನಿಮಗೆ ಏರ್ ಬ್ಯಾಗು ಮತ್ತೆ ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡು ಸರ್ ಇದರಲ್ಲಿ. ಪ್ರೈಸಿಂಗ್ ಸರ್? ಸರ್ ಇದು ಡೀಸೆಲ್ ವೇರಿಯಂಟ್ ಇದು. ಇದ್ರ ಬೆಲೆ ಬಂದ್ಬಿಟ್ಟು ಬರೋ 1,95,000 ಕೊಡ್ತೀನಿ ಸರ್ ಇದು. 1,95,000 ಸರ್. ಓಡಿರೋದು ಸರ್ ಓಡಿದ್ರೆ 1 ಲಕ್ಷ ಚಿಲ್ಲರೆ ಓಡಿದೆ ಸರ್ ಇದು. ಓಕೆ ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ 8 ಇದೆ ಸರ್. ಇದು 2009 ಮಾಡಲು, ಸೆಕೆಂಡ್ ಓನರ್ ಆಗಿದೆ, 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ, ಕೇವಲ 49,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದ್ರದ್ದು. 49,000ಗೆ ಓಡಿರೋದು ಅಂತ ಹೇಳ್ತೀರಾ? ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೋ 220 ಕೊಡ್ತೀನಿ ಸರ್ ಇದು. 2,20,000 ಸರ್ ನಮ್ತವ 1 ಲಕ್ಷ ಓಡಿದ್ರು ಅದೇ ಪ್ರೈಸ್, ಕಮ್ಮಿ ಓಡಿದ್ರು ಅದೇ ಪ್ರೈಸ್ ಸರ್ ನಮ್ತವ. ಒಟ್ನಲ್ಲಿ ಬೆಸ್ಟ್ ಪ್ರೈಸ್ ಸರ್. ಓಕೆ ನೆಕ್ಸ್ಟ್ ಗಾಡಿ ಮತ್ತೊಮ್ಮೆ ಇನ್ನೊಂದು 8 ಇದೆ ಸರ್. ಹೇಳಿ ಸರ್. ಇದು ಬಂದ್ಬಿಟ್ಟು 2009 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ನಾ ಸರ್, 2 ಗಾಡಿ ಇದು. ಓಕೆ ಹಾಗೆ ನೋಡಬಹುದು, ಟೈರ್ ಕಂಡೀಷನ್ ತೋರಿಸಿದೀನಿ. ಇಂಟೀರಿಯರ್ ನಿಮ್ಗೆ ಹೋಗೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಅಂಡ್ ಓಡಿರೋದು ಎಷ್ಟು ಸರ್ ಇದು? ಸರ್ ಇದು ಬಂದು 88,000 ಓಡಿದೆ ಸರ್. ಪ್ರೈಸಿಂಗ್? ಸರ್ ಇದು ಬಂದು 220 ಕೊಡ್ತೀನಿ ಸರ್ ಇದು. 2,20,000. ಹೌದು ಸರ್. ಮತ್ತೊಮ್ಮೆ ಕಮ್ಮಿ ಬೇಕಾದ್ರೆ ಐಟನ್ ನಲ್ಲೂ ಇದೆ ಸರ್, ಬ್ಲಾಕ್. ಸರ್ 2008 ಮಾಡಲು, ಥರ್ಡ್ ಓನರ್, ಮ್ಯಾಗ್ನಾ ಆಪ್ಷನಲ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಅಂಡ್ ಓಡಿರೋದು ಸರ್ ಇದು? ಸರ್ ಇದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್ ಇದು. ಓಕೆ ಇಂಟೀರಿಯರ್ ಹೇಳ್ಬಿಡಿ ಸರ್. ಸರ್ AC ಬರುತ್ತೆ, ಪೋರ್ಷರಿಂಗ್ ಬರುತ್ತೆ, 4 ಡೋರ್ 4 ವಿಂಡೋಸ್ ಬರುತ್ತೆ, ಮತ್ತೆ ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ, ಗುಡ್ ಕಂಡೀಷನ್ ಟೈರ್ ಗಳಿದೆ, ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಓಕೆ ಹಾಗೆ ಪ್ರೈಸಿಂಗ್ ಸರ್? ಸರ್ 1,65,000 ಕೊಡ್ತೀನಿ ಸರ್ ಇದು. 1,65,000 ಕೊಡ್ತೀನಿ ಸರ್. ಓಕೆ ಸರ್ ಮತ್ತೊಮ್ಮೆ ಸ್ಪಾರ್ಕ್ ಇದೆ ಸರ್, ಲೋ ಬಜೆಟ್ ಅಲ್ಲಿ. ಹೇಳಿ.
ಸರ್ ಇದು ಬಂದು 2009ನೇ ಮಾಡಲು ಸೆಕೆಂಡ್ ಓನರ್ ಸ್ಪಾರ್ಕ್ ಎಲ್ಟಿ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ಇದಕ್ಕೆ AC ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬಂದ್ಬಿಡು ಸರ್. ಇದಕ್ಕೆ ಬರೋ 1,20,000 ಕೊಡ್ತೀನಿ ಸರ್. ನಾನು ಮುಂದೆ ಹೋಗೋದಿಲ್ಲ ಸರ್, ಇದಕ್ಕೆ ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. 1,15,000 ಕೊಡ್ತೀನಿ ಸರ್. ಇನ್ನೂ ಕಮ್ಮಿ ಬೇಕಾ ಮುಂದೆ ಬರೀ ಸರ್, ಕಸ್ಟಮರ್ ಕೊಡ್ತೀನಿ. ನೆಕ್ಸ್ಟ್ ಗಾಡಿ ಸರ್ ಮತ್ತೊಮ್ಮೆ ಫಿಗೋ ಇದೆ ಸರ್. ಹೇಳಿ ಸರ್. 2012ನೇ ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಸರ್ ಇದು. ಓಕೆ. ಹಾಗೆ ನಿಮಗೆ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಸರ್. ಓಕೆ. ಸರ್ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. 20+ ಮೈಲೇಜ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಇಂಟೀರಿಯರ್ ತೋರ್ಸಕ್ಕೆ ಒಂಚೂರು ಜಾಗ ಕಮ್ಮಿ ಇದೆ, ಅದಕ್ಕೆ ಸರ್ ಇಂಟೀರಿಯರ್ ತೋರ್ಸಕ್ಕೆ ಐತಿಲ್ಲ. ಒಂದೊಂದು ಗಾಡಿ ತೋರಿಸಿದೀವಿ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೋ 235 ಕೊಡ್ತೀನಿ ಸರ್. ಇದು 2,30,000 ಕೊಡ್ತೀನಿ ಸರ್. 2,30,000 ಸರ್ ಕಮ್ಮಿ ಬೇಕಾ ಸರ್? ಕರ್ನಾಟಕ ಖರ್ಚಿಗೆ ಬಂದು ವಿಸಿಟ್ ಮಾಡಿ ಕಮ್ಮಿ ಮಾಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಇನ್ನೊಂದು ಸರ್ ಮತ್ತೊಮ್ಮೆ ಮಾನ್ಸಾ ಇದೆ ಸರ್. 2011ನೇ ಮಾಡಲು ಸಿಂಗಲ್ ಓನರ್ 80,000 ಹೊಡಿದ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದಕ್ಕೆ. ಓಕೆ. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ, AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ, ಶಿಫ್ಟಿಂಗ್ ಇನ್ ಬರುತ್ತೆ ಸರ್ ಇದಕ್ಕೆ. ಓಡಿರೋದು ಸರ್ ಸರ್ ಓಡಿದೆ ನಿಮಗೆ 80,000 ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೋ 235 ಕೊಡ್ತೀನಿ ಸರ್. ಇದು 2,35,000 ಕೊಡ್ತೀನಿ ಸರ್. ಹಾಗೆ ಜೆನ್ನಿ ಸ್ಟೀಲ್ ಇದೆ ಸರ್. ಹೇಳಿ ಸರ್. 2008ನೇ ಮಾಡಲು ಸೆಕೆಂಡ್ ಓನರ್ FC 5 ವರ್ಷ ಬರುತ್ತೆ, ಇನ್ಶೂರೆನ್ಸ್ 1 ವರ್ಷ ಬರುತ್ತೆ, VXC ಟಾಪ್ ಎಂಡ್ ಮಾಡಲು ಸರ್ ಇದು. ಓಡಿರೋದು ಸರ್ 73,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಪ್ರೈಸಿಂಗು ಬರೋ 1,55,000 ಕೊಡ್ತೀನಿ ಸರ್. ಇದು ಲಾಸ್ಟ್ ಪ್ರೈಸ್ ಹೇಳಿ. ಲಾಸ್ಟ್ 1 ಲಕ್ಷಕ್ಕೆ ಕೊಡ್ತೀನಿ ಸರ್. ಸರ್ ಇನ್ನ ಕಮ್ಮಿ ಬೇಕಾ ಬರ್ಲಿ ಸರ್, ಕಸ್ಟಮರ್ ಫೈನಲ್ ಪ್ರೈಸ್ ಹೇಳಿ ಸರ್ ಇದಕ್ಕೆ. ಸರ್ 1,45,000 ಫೈನಲ್. 1,40,000 ಆಗುತ್ತಾ ಸರ್? ಸರ್ ಕಸ್ಟಮರ್ ಮುಂದೆ ಬರ್ಲಿ ಖಂಡಿತ ಮಾಡ್ಕೊಡ್ತೀನಿ ಸರ್. ಓಕೆ.